ಅಲ್ಲ ಬ್ರೋ, 15,000ದಲ್ಲಿ ಸೇವಿಂಗ್ಸಾ? ಏನು ಕಾಮಿಡಿ ಮಾಡ್ತಾ ಇದೀಯಾ? ಇಲ್ಲ ಬ್ರೋ, ಆಗಲ್ಲ, ಇಂಪಾಸಿಬಲ್. ನಿಮಗೂ ಹೀಗೆ ಅನಿಸುತ್ತಾ? ಆದರೆ ನಿಜ ಏನಪ್ಪ ಅಂದರೆ, ನಾವು ಕಡಿಮೆ ಸಂಬಳದಲ್ಲೂ ಒಂದು ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಬಹುದು. ನಾನು ನಿಮಗೆ ಒಂದು ಒಳ್ಳೆ ಈಸಿ ಪ್ಲ್ಯಾನನ್ನು ಹೇಳ್ತೀನಿ, ಯಾರು ಬೇಕಾದರೂ ಫಾಲೋ ಮಾಡ್ಬೋದು. ಎಷ್ಟೋ ಜನ 15,000 ಅಥವಾ ಅದಕ್ಕಿಂತ ಕಡಿಮೆ ಸಂಬಳದ ಕೆಲಸ ಮಾಡಿ ಬರೋ 20ನೇ ತಾರೀಕೊಳಗೆ ಎಲ್ಲದನ್ನು ಖರ್ಚು ಮಾಡಿಬಿಡೋದು. ಆಮೇಲೆ ಮತ್ತೇನಾದರೂ ಬೇಕಾತಪ್ಪ ಅಂದರೆ ಅಪ್ಪ ಅಣ್ಣ ಅಂದ್ಕೊಂಡು ಅದು ಇಲ್ಲ ಅಂದರೆ ಏನು ಇಲ್ಲದೆ ಕೂತ್ಕೊಳ್ಳೋದು. ಇಲ್ಲಿ ನಾವು ಕಡಿಮೆ ಸಂಬಳನ ದುಡಿತಾ ಇದ್ದೀವಿ ಅನ್ನೋದು ಅಷ್ಟೇ ಅಲ್ಲ ಪ್ರಾಬ್ಲಮ್ಮು, ನಮಗೊಂದು ಒಳ್ಳೆ ಪ್ಲ್ಯಾನ್ ಇಲ್ಲ ಅನ್ನೋದು ಪ್ರಾಬ್ಲಮ್. ಹಾಗಾದರೆ ಹೇಗಪ್ಪ ಪ್ಲ್ಯಾನ್ ಮಾಡೋದು? ನಾನು ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನನ್ನು ಹೇಳ್ತೀನಿ. ಸ್ಟೆಪ್ 1, ಮೊದಲನೇ ದಿನವೇ ಸಂಬಳನ ಭಾಗ ಮಾಡಿಬಿಡೋದು. ಈಗ ಸ್ಯಾಲ್ರಿ ಬಂತು, 15,000 ತಗೊಳ್ರಿ, 60, 20, 20. 15,000ಕ್ಕೆ 60% ಅಂದರೆ 9,000. 9,000ನ ಬಾಡಿಗೆ, ಊಟ ಅಥವಾ ಟ್ರಾವೆಲಿಂಗ್ ಇಂಥವಕ್ಕೆ ಎತ್ತಿಟ್ಬಿಡಿ. ಇನ್ನು 3,000ನ ಪರ್ಸ್ನಲ್ ಖರ್ಚು, ಮೊಬೈಲ್ ರೀಚಾರ್ಜ್ ಆಗಲಿ, ಟೀ, ಕಾಫಿ, ಸ್ನ್ಯಾಕ್ಸು ಈ ಥರದಕ್ಕೆ ಎತ್ತಿಡಿ. ಇನ್ನೂ 3,000 ಏನಿದೆಯಲ್ಲ ಅದನ್ನು ಸೇವಿಂಗ್ಸಿಗೆ ಹಾಕಿ. ಇದರಲ್ಲಿ ಒಂದು ರೂಲ್ ಏನಪ್ಪ ಅಂದರೆ, ನೀವು ಯಾವುದಕ್ಕೆ ಆ ಹಣನ ಎತ್ತಿಟ್ಟಿರ್ತೀರೋ ಅದಕ್ಕೆ ಮಾತ್ರ ಬಳಸಬೇಕು. ಫಾರ್ ಎಕ್ಸಾಂಪಲ್, ಈಗ ಇದರಲ್ಲಿ 9,000ನ ಬಾಡಿಗೆ, ಫುಡ್ಡು ಥರಕ್ಕೆ ಎತ್ತಿಟ್ಟಿದ್ದೀರ, ಅದರಲ್ಲಿ 1,000ನ 2,000ನ ಉಳ್ಕೊಂಬಿಡುತ್ತೆ ಅಂದ್ಕೊಳ್ಳಿ. ಅದನ್ನು ಸೇವಿಂಗ್ಸಿಗೆ ಹಾಕ್ಬಿಟ್ಟೆ ಅಥವಾ ಪರ್ಸ್ನಲ್ ಎಕ್ಸ್ಪೆನ್ಸ್ ಏನಾದರೂ ಟೀ ಕಾಫಿ ಕುಡಿಲಿಕ್ಕೆ ಎಕ್ಸ್ಟ್ರಾ ಯೂಸ್ ಮಾಡ್ಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡಬಾರ್ದು. ಅದ್ರದ್ದು ಯಾವುದಕ್ಕೆ ಎತ್ತಿಟ್ಟಿರ್ತೀರೋ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಸ್ಟೆಪ್ 2, ಸೇವಿಂಗ್ಸ್ಗೆ ಅಮೌಂಟನ್ನು ಆಟೋಮೆಟಿಕ್ಕಾಗಿ ಕಟ್ಟಾಗಂಗೆ ಮಾಡ್ಕೊಂಬಿಡಿ. ಈಗ ಬ್ಯಾಂಕ್ ಅಕೌಂಟ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಅದರಲ್ಲಿ ಒಂದು RDನೋ ಅಥವಾ ಫೋನ್ಪೇ, ಗೂಗಲ್ ಪೇನಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಇದೆ, SIP ಅಂತ ಇದೆ. ಇಂಥದ್ರಲ್ಲಿ ನೀವು ಬರೋ ಸಂಬಳ ಬಂದ ತಕ್ಷಣ ಆ ತಿಂಗಳು ಖರ್ಚು ಮಾಡೋಕ್ಕಿಂತ ಮುಂಚೆನೇ ಒಂದು 500, 1,000 ಅದರಲ್ಲಿ ಕಟ್ಟಾಗಂಗೆ ಮಾಡ್ಕೊಂಬಿಡಿ. ಇದರಿಂದ ಏನಾಗುತ್ತೆ ಅಂದರೆ, ಸಣ್ಣ ಅಮೌಂಟೇ ಆಗಿರಲಿ, ಒಂದೇ ವರ್ಷದಲ್ಲಿ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಸ್ಟೆಪ್ 3, ದಿನ ಬಳಕೆಗೆ ನೀವು ಕ್ಯಾಶನ್ನು ಯೂಸ್ ಮಾಡಿರಿ, UPIನಲ್ಲ. ಅಂದರೆ ವಾರಕ್ಕೆ ಒಂದು 3,000ನ ವಿಡ್ರಾ ಮಾಡ್ಕೊಳ್ಳೋದು, ಅದನ್ನೇ ದಿನ ಬಳಕೆಗೆ ಯೂಸ್ ಮಾಡ್ಕೊತ ಹೋಗೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅನ್ನೆಸೆಸರಿ ಖರ್ಚಾಗ್ತಿರ್ತವೆ. UPIನಲ್ಲಿ ಮಾಡ್ತಾ ಇದ್ದಾಗ ಅನ್ನೆಸೆಸರಿ ಖರ್ಚಾಗ್ತಿರ್ತವೆ. ಆ ಥರ ಖರ್ಚುಗಳನ್ನು ಇದು ತಡೆಯುತ್ತೆ. ಹಾಗೆ ನಿಮಗೆ ಒಂದು ಒಳ್ಳೆಯ ಡಿಸಿಪ್ಲಿನ್ ಕೂಡ ಬರುತ್ತೆ. ಸ್ಟೆಪ್ 4, ನೀವು ನಿಮ್ಮ ಖರ್ಚನ್ನು ಟ್ರ್ಯಾಕ್ ಮಾಡ್ಕೊತ ಹೋಗಬೇಕು. ಅಂದರೆ ನೋಟ್ ಮಾಡ್ಕೊಳ್ಳೋದು. ಹಾಗಂತ ಎಲ್ಲ ಖರ್ಚುಗಳನ್ನು ಬರ್ಕೊತ ಕೊಡೋದಲ್ಲ, ಇವು 3 ಬರ್ಕೊಳ್ರಿ. ಒಂದು ಫುಡ್ಡು, ಇನ್ನೊಂದು ಟ್ರಾವೆಲ್ಲು, ಇನ್ನೊಂದು ಇತರೆ ಏನಾದರೂ ಟೀ, ಕಾಫಿ ಈ ಥರ ಖರ್ಚು ಮಾಡಿದ್ದನ್ನು ನೋಟ್ ಮಾಡ್ಕೊತ ಹೋಗಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮದು ಹಣ ಎಲ್ಲಿ ಆ್ಯಕ್ಚುಲಾಗಿ ಲೀಕ್ ಆಗ್ತಾ ಇರೋದು, ಯಾವುದರಲ್ಲಿ ನೀವು ಹೆಚ್ಚು ಖರ್ಚು ಮಾಡ್ತಾಯಿದ್ದೀರಿ, ಎಲ್ಲಿ ನಿಮಗೆ ತಡಿಲಿಕ್ಕಾಗುತ್ತೋ ಇದೆಲ್ಲ ಗೊತ್ತಾಗುತ್ತೆ. ನೋಡಿ, ನಾವು ಕಡಿಮೆ ದುಡಿತಾ ಇರ್ಬೋದು, ಆದರೆ ಈ ಒಂದು ಸಣ್ಣ ಪ್ಲ್ಯಾನ್ ನಮಗೆ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಅಥವಾ ಮುಂದೆ ಏನಾದರೂ ನಾವು ಒಂದು ಗುರಿ ಇಟ್ಕೊಂಡಾಗ, ಹಾಗೆ ಸಮಾಜದಲ್ಲಿ ಘನತೆಯಿಂದ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸಣ್ಣದಾಗೆ ಶುರು ಮಾಡೋಣ, ಆದರೆ ಇವತ್ತೇ ಶುರು ಮಾಡೋಣ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿದರೆ ಇದನ್ನು ಯಾರು ತುಂಬ ಕಷ್ಟಪಡ್ತಿರ್ತಾರೋ ಅವ್ರಿಗೆ ಕಳಿಸಿ. ಹಾಗೆ ನಿಮಗೆ ಇದೇ ಥರದ ಟಿಪ್ಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಟ್ಟಿಗೆ ಬೆಳೆಯೋಣ, ನಿಧಾನ ಆದರೂ ಪರವಾಗಿಲ್ಲ, ಬೆಳೆಯೋಣ.